ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾತುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ. ನಾವು 5ನೇ ಅಂಶದ 6ನೆಯ ಅಧ್ಯಾಯದಲ್ಲಿ ಇದ್ದೇವೆ. ಶ್ರೀಕೃಷ್ಣನ ಕಥೆ ಮತ್ತೆ ಶುರು ಆಗಿದೆ. ಈ ಹಿಂದೆ 3ನೆಯ ಅಂಶದಲ್ಲಿ 4ನೆಯ ಅಂಶದಲ್ಲಿ ಪ್ರಾಸಂಗಿಕವಾಗಿ ಚಂದ್ರವಂಶದ ಕಥೆ ಬರುವಾಗ ಆಯ್ದ ಭಾಗಗಳನ್ನು ಹೇಳಿದ್ರು. ಕೃಷ್ಣನದ್ದೇ ಚಿಂತನೆಯನ್ನು, ಕೃಷ್ಣನ ಕಥೆಯನ್ನೇ ಈಗ ಹೇಳ್ತಾ ಇದ್ದಾರೆ. ತತಕ್ಷಣೇನ ಪ್ರಯಯುಃ ಶಕಟೈರ್ಗೋಧನೈಸ್ತಥಾ ಯೂಥಶೋ ವತ್ಸಪಾಲಾಶ್ಚ ಕಾಲಯಂತೋ ವ್ರಜೌಕಸಃ. ಸ್ವಲ್ಪೇನೈವ ತು ಕಾಲೇನ ರಿಂಗಿಣೌ ತೌ ತದಾ ವ್ರಜೆ ಘೃಷ್ಟಜಾನುಕರೌ ವಿಪ್ರ ಬಭೂವತು ರುಭಾವಪಿ. 10ನೆಯ ಶ್ಲೋಕ. ಕೆಲವೇ ಕಾಲದಲ್ಲಿ ರಾಮಕೃಷ್ಣರಿಬ್ಬರೂ ಕೂಡ ಮೊಣಕಾಲಿನಲ್ಲಿ ಆ ಗ್ರಾಮವನ್ನು ಸುತ್ತಲಿಕ್ಕೆ ಶುರು ಮಾಡಿದ್ರು. ಘೃಷ್ಟ ಜಾನುಕರವು ಮಂಡಿ ಹಾಗೂ ಕೈ ಇವುಗಳನ್ನು ಉಪಯೋಗಿಸಿ ಎಲ್ಲ ಕಡೆ ತಿರುಗಾಡಿದ್ರು. ಕರೀಶ ಭಸ್ಮದಿಗ್ಧಾಂಗೌ ಭ್ರಮಮಾಣಾವಿತಸ್ತತಃ ನ ನಿವಾರಯಿತುಂ ಶೇಕೆ ಯಶೋದಾ ತೌ ನ ರೋಹಿಣೀ. ಕರೀಶ ಅಂದರೆ ಸಗಣಿ, ಭಸ್ಮ ಇವುಗಳನ್ನು ಮೈಗೆಲ್ಲ ಹಚ್ಚಿಕೊಂಡು ಆಚೆ ಈಚೆ ಓಡಾಡ್ತಾ ಇದ್ದರು. ಯಶೋದೆ ಆಗಲಿ ರೋಹಿಣಿ ಆಗಲಿ ಅವರಿಬ್ಬರನ್ನ ತಡಿಲಿಕ್ಕಾಗಲಿಲ್ಲ. ಗೋವಾಟ ಮಧ್ಯೆ ಕ್ರೀಡಂತೌ ವತ್ಸವಾಟಂ ಗತೌ ಪುನಃ ತದಹರ್ಜಾತ ಗೋವತ್ಸ ಪುಚ್ಛಾಕರ್ಷಣ ತತ್ಪರವು. ಗೋಗಳ ಹಟ್ಟಿಯಲ್ಲಿ ಆಡುತ್ತಾ ಕರುಗಳ ಹಟ್ಟಿಗೆ ಹೋಗಿ ತದಹರ್ಜಾತ ಗೋವತ್ಸ ಆಗ ತಾನೇ ಹುಟ್ಟಿದ ಕರುವಿನ ಬಾಲವನ್ನು ಎಳಿತಾ ಸಂತೋಷ ಪಡ್ತಾ ಇದ್ರಂತೆ. ತದಹರ್ಜಾತ ಗೋವತ್ಸ ಪುಚ್ಛಾಕರ್ಷಣ ತತ್ಪರೌ ಯದಾ ಯಶೋದಾತೌ ಬಾಲೌ ಏಕಸ್ಥಾನಚರಾವುಭೌ ಶಶಾಕನೋ ವಾರಯಿತುಂ ಕ್ರೀಡಂತಾವತಿ ಚಂಚಲೌ. ಯಶೋದೆಗೆ ಅವರಿಬ್ಬರನ್ನೂ ಹಿಡಿಯೋದು ಕಷ್ಟ ಆಯಿತು. ದಾಮ್ನಾ ಮಧ್ಯೆ ತಥೋ ಭದ್ವಾ ಬಬಂಧ ತಮಲೂಖಲೆ ಕೃಷ್ಣಮಕ್ಲಿಷ್ಟ ಕರ್ಮಾಣ ಮಾಹ ಛೇದ ಮುಮರ್ಷಿತ. ಹಗ್ಗದಿಂದ ಉಲೂಖಲೆ ಒರಳಿಗೆ ಕಟ್ಟಿದಳು. ಆಮೇಲೆ ಹೇಳಿದಳಂತೆ, ಯದಿ ಶಕ್ನೋಷಿ ಗಚ್ಚತ್ವಂ ಅತಿ ಚಂಚಲ ಚೇಷ್ಟಿತ ಇತ್ಯುಕ್ತ್ವಾಥ ನಿಜಂ ಕರ್ಮ ಸಾಚಕಾರ ಕುಟುಂಬಿನಿ. ನಿನಗೆ ಶಕ್ತಿ ಇದ್ದರೆ ಈ ಒರಳು ಬಿಡಿಸ್ಕೊಂಡು ಹೋಗು. ಅತಿ ಚಂಚಲ ಚೇಷ್ಟಿತ, ಒಂದು ಕ್ರಿಯೆ ನೆಟ್ಟಗೆ ಮಾಡ್ತಾ ಇಲ್ಲ, ಒಂದು ಕಡೆ ನೆಟ್ಟಗೆ ನಿಲ್ತಾ ಇಲ್ಲ ಅಂತ ಹೇಳಿ ಬೈದು ಅವನನ್ನು ಒರಳಿಗೆ ಕಟ್ಟಿ ತನ್ನ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ವ್ಯಗ್ರಾಯಾಮಥ ತಸ್ಯಾಂತಃ ಕರ್ಷಮಾಣಾವುಲೂಖಲಂ ಯಮಲಾರ್ಜುನ ಮಧ್ಯೇನ ಜಗಾಮ ಕಮಲೇಕ್ಷಣ. ಆ ಒರಳು ಇತ್ತಲ್ಲ ಅದನ್ನು ಅಡ್ಡ ಬೀಳಿಸಿದ್ರು.
ಸ್ವಲ್ಪ ಭಾರ ಇತ್ತು. ಹೀಗಾಗಿ ಅವನ ಹೊಟ್ಟೆಗೆ ಕಟ್ಟಿ ಆಮೇಲೆ ಆ ಒರಳಿಗೆ ಕಟ್ಟಿದ್ರು. ಅವನು ಎಳ್ಕೊಂಡು ಹೋದ. ಮಧ್ಯ ಒಂದು ಜೋಡಿ ಮರ ಇತ್ತು, ಮತ್ತಿ ಮರ, ಬಹಳ ಅಗಲವಾಗಿರುತ್ತದು ಮತ್ತಿ ಮರ. ಆ ಮತ್ತಿ ಮರ ಎರಡೂ ಕೂಡ ಪರಸ್ಪರ ಜೋಡಿಸಿಕೊಂಡು ಇತ್ತು. ಅದರ ಮಧ್ಯದಲ್ಲಿ ಇವನು ಹೋದ. ಕರ್ಷತಾ ವೃಕ್ಷಯೋರ್ಮಧ್ಯೆ ತಿರ್ಯಗ್ಗತಮುಲೂಖಲಂ ಯಮಲಾರ್ಜುನ ಮಧ್ಯೇನ ಜಗಾಮ ಕಮಲೇಕ್ಷಣ ಭಗ್ನಾ ಉತ್ತುಂಗ ಶಾಖಾಗ್ರೌ ತೇನ ತೌ ಯಮಲಾರ್ಜುನೌ. ಯಾವಾಗ ಅದರ ಮಧ್ಯದಲ್ಲಿ ಒರಳನ್ನು ಗಟ್ಟಿಯಾಗಿ ಎಳ್ಕೊಂಡು ಹೋದ, ಅದು ಸಿಕ್ಕಾಕೊಳ್ತು. ಅಷ್ಟು ಹೊತ್ತಾಗಿ ಆ ಮರ ಇತ್ತು. ಇವನು ಇನ್ನೊಮ್ಮೆ ಗಟ್ಟಿಯಾಗಿ ಎಳೆದಾಗ ಸೀಳಿ ಬಿತ್ತು ಅದು. ತತಃಕಟಕಟ ಶಬ್ದ ಸಮಾಕರ್ಣನ ತತ್ಪರ ಆಜಗಾಮೌ ರಜಜನೋ ದದರ್ಶತ ಮಹಾದ್ರುಮೌ. ಕಟಕಟ ಅಂತ ಶಬ್ದ ಬಂತು. ಅದನ್ನು ಕೇಳಿದ ಕೂಡಲೇ ಓಡಿ ಬಂದ್ರಂತೆ ವ್ರಜಜನ. ಗ್ರಾಮದ ಜನರೆಲ್ಲ ಓಡಿ ಬಂದರು. ನವೋದ್ಗತಾಲ್ಪ ದಂತಾಂಶು ಸಿತಹಾತಂ ಚಬಾಲಕಂ ತಯೋರ್ಮಧ್ಯಗತಂ ದಾಮ್ನ ಬದ್ಧಂ ಗಾಢಂ ತತೋದರೇ. ಸ್ವಲ್ಪವೇ ಹಲ್ಲು ಕಾಣಿಸ್ತಾ ಇದೆ, ಸ್ವಲ್ಪನೇ. ಆ ತರಹ ನಗುತ್ತಾ ಇದ್ದಾನೆ. ಈ ಮಗುವನ್ನು ನೋಡಿ ಆಶ್ಚರ್ಯ ಆಯಿತು. ನೋಡಿದಾಗ ಹೊಟ್ಟೆಗೆ ದಾರ ಕಟ್ಟಿದ್ದಾರೆ. ಆ ದಾರ ಒರಳಿಗೆ ಸಿಕ್ಕಿಕೊಂಡಿದೆ. ತತಶ್ಚ ದಾಮೋದರತಾಂ ಸಯಯೌ ದಾಮ ಬಂಧನ. ಅದಕ್ಕೆ ದಾಮೋದರ, ಹೊಟ್ಟೆಯಲ್ಲಿ ಕಟ್ಟಿದ ಹಗ್ಗ ಇರುವವ ದಾಮೋದರ ಅಂದರೆ. ಗೋಪವೃದ್ಧಾಸ್ತತಃ ಸರ್ವೇ ನಂದಗೋಪ ಪುರೋಗಮಾಃ ಮಂತ್ರಯಾಮಾಸು ರುದ್ವಿಗ್ನಾಃ ಮಹೋತ್ಪಾತಾತಿ ಭೀರವಃ. ಆ ಕುಟುಂಬದ ಹಿರಿಯರೆಲ್ಲ, ಗ್ರಾಮದ ಹಿರಿಯರೆಲ್ಲ ಭಯಗೊಂಡು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಸ್ಥಾನೇನೇಹ ನನಃ ಕಾರ್ಯಂ ವರದಾಮೋನ್ಯನ್ಮಹಾವನಂ ಉತ್ಪಾತ ಬಹವೋ ಹ್ಯತ್ರ ದೃಶ್ಯಂತೆ ನಾಶಹೇತವಃ. ಈ ಜಾಗ ಉಪಯೋಗ ಇಲ್ಲ, ಬೇರೆ ಕಡೆಗೆ ಹೋಗೋಣ. ವ್ರಜಗತವು ಅಂತ ಧಾತು, ವ್ರಜಾಮಹ ಅಂದರೆ ಹೋಗೋಣ ಅಂತ. ವ್ರಜಃ ಅಂತ ಹೇಳಿದರೆ ಅಲೆಮಾರಿ ಹಳ್ಳಿ ಅಂತ ನಾವು ಅದಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದು. ಇಲ್ಲಿ ಬಹಳ ಉತ್ಪಾತಗಳಿದೆ. ಯಾಕೆ ಅಂದರೆ ಪೂತನಾಯ ವಿನಾಶಶ್ಚ ಶಕಟಸ್ಯ ವಿಪರ್ಯಯ. ಪೂತನೆ ಸತ್ತಳು, ಆಮೇಲೆ ಶಕಟಸ್ಯ ವಿಪರ್ಯಯ, ಗಾಡಿ ತಲೆಕೆಳಕಾಗಿ ಬಿದ್ದಿದೆ. ವಿನಾ ವಾತಾದಿ ದೋಷೇಣ ದ್ರುಮಯೋಪತನಂ ತಥಾ. ಈಗ ನೋಡಿದ್ರೆ ಗಾಳಿಯೂ ಬೀಸದೆ ಮರ ಬಿದ್ದಿದೆ. ವೃಂದಾವನ ಮಿತಸ್ಥಾನಾತ್ ತಸ್ಮಾತ್ ಗಚ್ಛಾಮಮಾಚಿರಂ ಯಾವತ್ ಭೌಮ ಮಹೋತ್ಪಾತ ದೋಷೋ ನಾಭಿಭವೇದ್ವ್ರಜಂ. ಇಲ್ಲಿಂದ ವೃಂದಾವನಕ್ಕೆ ಹೋಗೋಣ, ಅಲ್ಲಿ ಉತ್ಪಾತಾದಿ ದೋಷಗಳು ಇರಲ್ಲ. ಇಲ್ಲಿ ನಮಗೇನೋ ತೊಂದರೆ ಕಾಣಿಸ್ತಾ ಇದೆ ಅಂತ. ವಸ್ತುತಃ ಕಥೆ ಆಗಿದ್ದು ಹೀಗಲ್ಲ. ಪುರಾಣ ಪ್ರಘಸ ಅನ್ನುವ ಶೈಲಿಯಲ್ಲಿ ಕಥೆ ಹೇಳ್ತಾ ಇರೋದು. ಆಗಿದ್ದೇನು ಅಂತಂದರೆ, ಅವರು ಎಲ್ಲಿ ಇದ್ರಲ್ಲ ಅಲ್ಲಿ ದಟ್ಟವಾದ ಕಾಡು ಕರಗಿ ನಿಧಾನವಾಗಿ ನಾಡಾಗಲಿಕ್ಕೆ ಶುರು ಆಯಿತು. ಕೃಷ್ಣ ಹೇಳಿದ, 5 ವರ್ಷದ ಹುಡುಗ ಕೃಷ್ಣ, ಅಣ್ಣ, ಅವನಿಗೊಂದು ಎಷ್ಟು ದೊಡ್ಡವನು, 3 ತಿಂಗಳು ದೊಡ್ಡವನು ಅವನು. ಬಲರಾಮ 5 ವರ್ಷ 3 ತಿಂಗಳು. ನೋಡು ಅಣ್ಣ, ಯಾವುದೋ ಭಯದಿಂದ ವೃಂದಾವನಕ್ಕೆ ಹೋಗ್ತಾ ಇಲ್ಲ ನಂದಗೋಪಾದಿಗಳು. ಅದರಿಂದ ಏನಾಗ್ತಾ ಇದೆ, ಕಟ್ಟಿಗೆ ಕಡಿಲಿಕ್ಕೆ ಈ ಮರಗಳನ್ನೆಲ್ಲ ಕಡಿದು 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 ಬಯಲಾಗ್ತಾ ಇದೆ. ಮನುಷ್ಯರು ಓಡಾಡಿ 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 ದಾರಿಯಲ್ಲಿ ಹುಲ್ಲು ಬೆಳೀತಾ ಇಲ್ಲ. ಈಗಲೇ ಗೋವುಗಳನ್ನು ಕಟ್ಕೊಂಡು ದೂರ ಹೋಗಬೇಕಿದೆ ಹುಲ್ಲು ಹುಡುಕಿಕೊಂಡು. ಇನ್ನು ಮುಂದೆ ಇದೇ ರೀತಿ ಆದರೆ ಈ ಕಾಡು ನಿಧಾನವಾಗಿ ಹಳ್ಳಿಯಾಗುತ್ತೆ.
ಹಳ್ಳಿ ಆದಮೇಲೆ ಪಟ್ಟಣ ಆಗಲಿಕ್ಕೆ ಎಷ್ಟೊತ್ತು. ಅದರಿಂದ ನಾವು ಬೇರೆ ಕಡೆ ಹೋಗಲೇಬೇಕು ಅಂತ ಪರಿಸರದ ರಕ್ಷಣೆಗೆ ಅನುಕೂಲವಾಗಿ ನಾವು ಇರಬೇಕು. ಅಂದರೆ ಅಲೆಮಾರಿ ಕೃಷಿಕ ಅಥವಾ ಅಲೆಮಾರಿಯಾಗಿರೋದು ಯಾವುದೋ ಒಂದು ಜನಾಂಗ ಅಲೆಮಾರಿ ಆಗಿರಲೇಬೇಕು ಕಾಡು ಉಳಿಲಿಕ್ಕೆ. ಕಾಡು ಉಳಿದ್ರೆ ನಾಡು. ಅದರಿಂದ ಒಂದು ತಲೆಮಾರಿ ಏನಿದೆ ಅಲೆಮಾರಿಯಾಗಿರಲೇಬೇಕು. ಈಗ ಅಲೆಮಾರಿಗಳಿಲ್ವಾ? ಇದ್ದಾರೆ, ಆದರೆ ಕಾಡಿನ ರಕ್ಷಣೆ ಇಲ್ಲ ಅಷ್ಟೆ. ಅಲೆಮಾರಿಗಳಿಲ್ವೇ ಇಲ್ವೋ? ಈಗ ಬೇರೆ ಬೇರೆ ತರಹದ ಅಲೆಮಾರಿಗಳಿದ್ದಾರೆ, ಆದರೆ ಅವರಿಂದ ಕಾಡು ಬೆಳೀತಾ ಇಲ್ಲ. ಹೀಗಾಗಿ ಕಾಡು ಬೆಳೆಸಲಿಕ್ಕೆ ಅಲೆಮಾರಿಗಳಾಗೋದ್ರೆ ಬಹಳ ಒಳ್ಳೆಯದು. ಅದನ್ನ ಹೇಳಿದ್ದು. ಹೀಗೆ ಹೇಳ್ತಾ ಇರಬೇಕಾದ್ರೇನೆ ದೇವರ ಮೈಯಿಂದ ತೋಳಗಳು ಬಂದು ಅಲ್ಲಿರುವ ಜನರನ್ನು ಹೆದರಿಸಿ ವೃಂದಾವನಕ್ಕೆ ಮೂವ್ ಆಗುವಂತೆ ಮಾಡಿದವು. ಇದು ಕಥೆ, ಹರಿವಂಶದಲ್ಲಿ ಬಂದಿರುವ ಕಥೆ. ಮಧ್ವರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಎತ್ತಿ ಹಿಡಿದ ಕಥೆ. ಅದರಿಂದ ಇಲ್ಲಿ ಏನು ತಗೊಳ್ಬೇಕು? ಪ್ರಘಸ. ಕೆಲವೊಂದು ಭಾಗಕ್ಕೆ ಹೆಚ್ಚು ಒತ್ತು ಬೀಳುತ್ತೆ, ಇನ್ನೊಂದು ಕೆಲವು ಭಾಗಕ್ಕೆ ಹೆಚ್ಚು ಒತ್ತು ಬೀಳಲ್ಲ. ಆ ತರಹದ ಘಟನೆ ಇದು ಅಂತ. ಆದರೆ ವೃಂದಾವನಕ್ಕೆ ಹೋದರು. ವೃಂದಾವನಕ್ಕೆ ಇತಿ ಕೃತ್ವಾ ಮತಿಂ ತರ್ವೇ ಗಮನೇತೆ ವ್ರಜೌಕತಃ ಊಚು ಸ್ವಂ ಸ್ವಂ ಕುಲಂ ಶೀಘ್ರಂ ಗಮ್ಯತಾಮ್ಮ ವಿಲಂಬಥ. ಕುಲ ಅಂದರೆ ಮನೆ ಅಂತ. ಗುರುಕುಲ ಅಂದರೆ ಗುರುಗಳ ಮನೆ. ಕುಲ ಅನ್ನೋ ಶಬ್ದಕ್ಕೆ ಮನೆ ಅಂತ ಕೂಡ ಅರ್ಥ ಇದೆ. ಮಹಾಭಾಷ್ಯದಲ್ಲಿ ಕುಲಾಲ ಕುಲಂ ಗತ್ವ ಅಂತ. ಕುಲಾಲ ಅಂದರೆ ಅಲ್ಲಿ ಕುಂಬಾರ, ಕುಲ ಅಂದರೆ ಮನೆ. ಗುರುಕುಲ ಅಂದರೆ ಗುರುಗಳ ಮನೆ. ಕುಲಾಲ ಕುಲ, ಮಾತುಲ ಕುಲ. ಕುಲ ಅಂದರೆ ಮನೆ, ಮನೆ ಅಂತಲೂ ಕೂಡ ಅರ್ಥ ಇದೆ. ಹೀಗಾಗಿ ಸ್ವಂ ಸ್ವಂ ಕುಲಂ, ತಮ್ಮ ತಮ್ಮ ಮನೆಯವರಿಗೆ ಹೇಳಿದರಂತೆ ಶೀಘ್ರಂ ಗಮ್ಯತಾಂ, ಬೇಗ ಹೋಗೋಣ, ಮಾವಿಲಂಬಥ, ತಡ ಮಾಡದಿರಿ. ತತಕ್ಷಣೇನ ಪ್ರಯಯು ಶಕಟೈರ್ಗೋಧನೈಸ್ತಥಾ ಯೂಥಶೋ ವತ್ಸಪಾಲಾಶ್ಚ ಕಾಲಯಂತೋ ವ್ರಜೌಕಸಃ. ತತಕ್ಷಣೇನ ಪ್ರಯಯು, ಆಮೇಲೆ ಒಂದು ಕ್ಷಣದಲ್ಲಿ ಎಲ್ಲ ಅಲೆಮಾರಿಗಳು, ಯಾವ ಬಂಧನವೂ ಇರಲಿಲ್ಲ. ಯಾವಾಗಲೂ ಕೂಡ ಅವರು ಬೇರೆ ಕಡೆಗೆ ಹೋಗಲಿಕ್ಕೆ ಸಿದ್ಧರೇ. ಆ ತರಹ ತಮ್ಮ ಸಾಮಾನು ಸರಂಜಾಮುಗಳನ್ನು ರೂಪಿಸಿಕೊಂಡಿದ್ದರು. ಅವರವ್ರ ಲೈಫ್ ಸ್ಟೈಲ್ ಮೇಲೆ ಅವರವ್ರ ಲಗೇಜು ತೀರ್ಮಾನ ಆಗಿರುತ್ತೆ. ಅದರಿಂದಾಗಿ ಅವರು ಅವಾಗ ಹೊರಡಬೇಕು. ಸರಿ, ಗಾಡಿ ಮೇಲೆ ಕಟ್ಕೊಂಡ್ರು, ಎಲ್ಲ ಹೊರಟರು. ದ್ರವ್ಯಾವಯವ ನಿರ್ಧೂತಂ ಕ್ಷಣ ಮಾತ್ರೇಣ ತತ್ತಥಾ ಕಾಕಭಾಸ ಸಮಾಕಿರಣಂ ವ್ರಜಸ್ಥಾನಮಭುದ್ವಿಜ. ವಿತಿನ್ 1 hour ಅಲ್ಲಿ ಏನಿಲ್ಲ, ಹಂಗೆ ಖಾಲಿ ಮಾಡ್ಕೊಂಡ್ರು. ಅಲ್ಲ, ಈಗ ಮನೆ ಖಾಲಿ ಮಾಡ್ಲಿಕ್ಕೆ 1.5 ದಿವಸ ಬೇಕು. ಅಲ್ಲ, 3 ಸಣ್ಣ ಪ್ಯಾಕರ್ಸ್ ಇರಲಿ. ಅವ್ರು ಇದ್ರೂ 3 ಸಣ್ಣ ಪ್ಯಾಕರ್ಸ್ ಇದ್ರೂ 1.5 ದಿವಸ ತಗೋತಾರೆ ಅವರು. ದ್ರವ್ಯಾವಯವ ನಿರ್ಧೂತಂ, ದ್ರವ್ಯ ಎಂಬ ಅವಯವವನ್ನು ಕಳೆದುಕೊಂಡ ಕಾಗೆ ಗಿಡುಗಗಳಿಗೆ ಆವಾಸ ಸ್ಥಾನವಾದ ಕಾಡಾಗೋಯ್ತು. ವ್ರಜಸ್ಥಾನ ಅಭೂದಿಹ. ವೃಂದಾವನಂ ಭಗವತಾ ಕೃಷ್ಣೇನ ಕ್ಲಿಷ್ಟಕರ್ಮಣ ಶುಭೇನ ಮನತಾಧ್ಯಾತಂ ಗವಾಂ ಸಿದ್ಧಿಮಭೀಪ್ಸತಾಂ. ದೇವರೇ ಹಾಗಲ್ವಾ ಸಂಕಲ್ಪ ಮಾಡಿದ್ದು? ಗೋವುಗಳಿಗೆ ಇನ್ನು ಒಳ್ಳೆಯದಾಗಬೇಕು, ಎಲ್ಲರಿಗೂ ತನ್ಮೂಲಕವಾಗಿ ಒಳ್ಳೆಯದಾಗಬೇಕು ಅಂತ ದೇವರೇ ಹಾಗೆ ಸಂಕಲ್ಪ ಮಾಡಿದ್ದು. ಅದರಂತಾಯಿತು. ತತಸ್ತತ್ರಾತಿರೂಕ್ಷೇಪಿ ಘರ್ಮಕಾಲೇ ದ್ವಿಜೋತ್ತಮ ಪ್ರಾವೃತ್ಕಾಲ ಯುವೋದ್ಭೂತಂ ನವಷಷ್ಪಂ ಸಮಂತತಃ. ದೇವರು ವೃಂದಾವನಕ್ಕೆ ಹೋಗುವಾಗ ಕಡು ಬೇಸಿಗೆ. ವೃಂದಾವನಂ ಭಗವತ, ಬೇಸಿಗೆ ಮುಗಿತಾ ಬರ್ತಾ ಇರಬೇಕಾದ್ರೆ ಮಳೆಗಾಲ ಶುರು ಆಗಲಿಕ್ಕೆ ಒಂದು ಸ್ವಲ್ಪ ದಿವಸ, ಒಂದು 15 ದಿವಸ ಇರುತ್ತೆ ಅನ್ಬೇಕಾದ್ರೆ ಅವರು ಇಲ್ಲಿಂದ ಮೂವ್ ಆಗ್ತಾ ಇದ್ದಿದ್ದು ಇನ್ನೊಂದು ಕಡೆಗೆ. ಅದು ಮಧುರಾ ಪ್ರದೇಶ ಮಧ್ಯದಲ್ಲಿರುತ್ತೆ ಅಂತ ಇಟ್ಕೊಳ್ಳಿ. ಈಚೆ ತುದಿಯಲ್ಲಿ ಒಂದು ಸ್ವಲ್ಪ ದಿವಸ ಇರ್ತಾ ಇದ್ರು, ಆಮೇಲೆ ಆಚೆ ತುದಿಗೆ ಬರ್ತಾ ಇದ್ರು, ಆಚೆ ತುದಿಯಿಂದ ಈಚೆ ತುದಿಗೆ ಹೋಗ್ತಾ ಇದ್ರು.
ಆವಾಗ ಕಾಡು ಸಮೃದ್ಧವಾಗಿ ಬೆಳೀಲಿಕ್ಕೆ ಅವಕಾಶ ಆಗೋದು, ಪ್ರಾಣಿಗಳೆಲ್ಲ ಸಮೃದ್ಧವಾಗಿ ಬೆಳೀಲಿಕ್ಕೆ ಅವಕಾಶ ಆಗೋದು. ಸೊ ಇಕೋಸಿಸ್ಟಮನ್ನು ಆ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಆದರೆ ಇವರು ಹೋಗುವಾಗ ವೃಂದಾವನಕ್ಕೆ ಬೇಸಿಗೆ ಕಾಲ ಆಗಿದೆ. ಬೇಸಿಗೆ ಕಾಲ ಆದರೂ ಕೂಡ ಮಳೆಗಾಲದ ಹೊಸದರಲ್ಲಿ ಮೂಡುವ ಹಾಗೆ ಹೊಸ ಹುಲ್ಲು ಮೂಡಿತಂತೆ. ನೋಡಿ, ಅತಿರೂಕ್ಷೇಪಿ ಅತ್ಯಂತ ಭೀಕರವಾಗಿದ್ದ ಘರ್ಮಕಾಲೇಪಿ ಬೇಸಿಗೆ ಕಾಲದಲ್ಲಿಯೂ ಕೂಡ ಪ್ರಾವೃಟ್ಕೂಲ ಇವೋದ್ಭೂತಂ ಮಳೆಗಾಲದಲ್ಲಿ ಉಂಟಾದಂತೆ ನವಶಷ್ಪಂ ಹೊಸ ಹೂವಿನಂತೆ ಹೊಸ ತೃಣ ಹೊಸ ಹುಲ್ಲು ಬೆಳೆಯಿತು. ಸಸಮಾವಸಿತ ಸರ್ವ ವ್ರಜೋ ವೃಂದಾವನೇ ತತಃ ಶಕಟೀವಾಟ ಪರ್ಯಂತಃ ಚಂದ್ರಾರ್ಧಾಕರ ಸಂಸ್ಥಿತಿ. ಗಡಿಯನ್ನು ಹೇಗೆ ಗುರುತಿಸ್ಕೊಳ್ಳೋದು? ಗಡಿಯನ್ನು ಗುರುತಿಸ್ಲಿಕ್ಕೆ ಒಂದು ಕಲ್ಲಿನ ಕಲ್ಲಿನ ಒಂದು ಆಕೃತಿ, ಅದರಲ್ಲಿ ಕೆಳಗಡೆ ಬರಿಬೇಕು ಇದರ ಗಡಿ ಹದ್ದು, ಆ ಥರ ಏನಿಲ್ಲ. ಇವರು ಆಚೆ ತುದಿಯಲ್ಲಿ ಸಾಲಾಗಿ ಕಮಾನಿನ ಆಕಾರದಲ್ಲಿ ಗಾಡಿ ನಿಲ್ಲಿಸಿ, ಈಚೆ ತುದಿಯಲ್ಲಿ ಕಮಾನಿನ ಆಕಾರದಲ್ಲಿ ಗಾಡಿಯನ್ನು ಇಟ್ಟು, ಆಮೇಲೆ ಒಂದು ಟ್ರೆಂಚ್ ಅಡ್ಡಡ್ಡ ಒಂದು ಮಧ್ಯದಲ್ಲಿ, ಅಂದರೆ ಒಂದು ಸ್ವಲ್ಪ ದೂರ ಅಗಲವೊಂದನ್ನು ಗುರುತಿಸಿ ಅಲ್ಲಿ ಒಂದು ಕಂದಕ ತೋಡ್ಕೊಂಡು ಇಲ್ಲೊಂದು ಕಂದಕ ತೋಡ್ಕೊಂಡ್ರೆ ಮುಗೀತು, ಮುಗಿದಾಯ್ತು, ಹಳ್ಳಿ ಆಗೋಯ್ತು. ಹಳ್ಳಿಯನ್ನು ಕಟ್ಟುವುದು ಹೇಗೆ? ಮುಗಿದೇ ಹೋಯ್ತು. ಆಮೇಲೆ ವಸ್ತ್ರಗೃಹ ಹಾಕಿಕೊಂಡು ಅಲ್ಲೇ ವಾಸ ಮಾಡೋದು. ಆಮೇಲೆ ಈ ರೀತಿ ಆಚೆ ಹೋಗಬೇಕಾದ್ರೆ ಮುಗೀತು. ಇದನ್ನೆಲ್ಲ ಕಿತ್ಕೊಂಡು ಹೊರಟ್ರೆ ಹೀಗಿತ್ತು ಅವ್ರ ಲೈಫ್ ಸ್ಟೈಲ್. ವತ್ಸಪಾಲೌ ಚ ಸಂವೃತ್ತೌ ರಾಮದಾಮೋದರೌ ತತಃ ಏಕಸ್ಥಾನ ಸ್ಥಿತೌ ಗೋಷ್ಠೆ ಚೇರತುರ್ಬಾಲಲೀಲಯ. ಇವರು ಕ್ರಮೇಣ 6 ವರ್ಷದ ಹುಡುಗರಾಗ್ತಾ ಇರುವಾಗ ವತ್ಸಪಾಲೋ ಬಭೂವತು ಕರುಗಳನ್ನು ಕಾಯ್ದರು. ನಾನು ಇದನ್ನು ಯಾವಾಗಲೂ ಹೇಳ್ತಾ ಇದ್ದೆ. ಕೃಷ್ಣ ಅವನ ಬಾಲಲೀಲೆಯನ್ನು, ಬೆಣ್ಣೆ ಕದ್ದದ್ದನ್ನು, ಹುಡುಗಿಯರೊಡನೆ ಆಡಿದ್ದು ಬಿಡಿ, ಬೆಣ್ಣೆ ಕದ್ದದ್ದನ್ನು, ಬೇರೆ ಏನೋ ಚೇಷ್ಟೆ ಮಾಡ್ತಾ ಇದ್ರು. ಅವ್ರು ಬಂದು ಯಶೋದೆಗೆ ಬಂದು ದೂರು ಕೊಡ್ತಾ ಇದ್ರು ಅಕ್ಕಪಕ್ಕದವರೆಲ್ಲ. ಅದು ನಡೆದಿರುತ್ತೆ ಒಂದು ವರ್ಷ 2 ವರ್ಷ ಹಾಗೆ ನಡೆದಿರುತ್ತೇನೋ, ತಪ್ಪಿದ್ರೆ ಒಂದು ವರ್ಷ ನಡೆದಿರುತ್ತೆ ಅಂತ ಇಟ್ಕೊಳ್ಳೋಣ ಅಷ್ಟೇ. ಒಂದು 3-4 ವರ್ಷದ ಮಗು ಹಾಗೆ ಮಾಡಿದ್ರು ಬಂದು ಹೇಳ್ತಾರೆ, ನೋಡಿ ನಿಮ್ಮ ಮಗ ಹೀಗೆ ಮಾಡಿದ ಅಂತ ಹೇಳ್ತಾರೆ. ಆದರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗಿನ ಎಲ್ಲ ಕವಿಗಳು ಭಾವುಕರಾಗಿ ವರ್ಣಿಸಿದ್ದು ನಿಜವೇ. ಆದರೆ ಕೃಷ್ಣ ಕನಿಷ್ಠ ಪಕ್ಷ 40 ವರ್ಷ ಬೆಣ್ಣೆ ತಿಂತಾ ಇರಬೇಕಾಗತ್ತೆ, ಬೆಣ್ಣೆ ಕದಿತಾ ಇರಬೇಕಾಗತ್ತೆ, ಬೆಣ್ಣೆ ತಿಂತಾ ಇರಬೇಕಾಗತ್ತೆ. ಹಾಗಾದರೆ ಅಪರೋಕ್ಷ ಜ್ಞಾನಿಗಳಿಗೆಲ್ಲ ಅವಮಾನ ಮಾಡಿದಾಗ ಆಗಲಿಲ್ವಾ ಅಂತ ಕೇಳಿದ್ರು. ಅವ್ರನ್ನೆಲ್ಲ ಡಿಗ್ರೇಡ್ ಮಾಡಿದಾಗ ಆಗಲಿಲ್ಲ, ಬೇಜಾರಾಗಲ್ವ ಅವ್ರಿಗೆ? ನಾನು ಹೇಳಿದೆ, ವೇದವ್ಯಾಸರಿಗೆ ಬೇಜಾರಾಗಲ್ವ? 13 ವರ್ಷಕ್ಕೇನೆ ಸಮಗ್ರ ಭಾರತದ ರಾಜಕೀಯ ಕ್ಷೇತ್ರವನ್ನು ಪ್ರವೇಶ ಮಾಡಿದ ಕೃಷ್ಣನಿಗೆ ನೀವು 40 ವರ್ಷ ಇದೇ ರೀತಿ ಹೇಳ್ತಾ ಇದ್ರೆ ಅವ್ರಿಗೆ ಬೇಜಾರಾಗಲ್ವ? ನನ್ನನ್ನು ಏನು ಅವಿವೇಕಿ ಅಂದ್ಕೊಂಡಿದ್ದಾರೆ ಇವರು ಅಂತ. ನಮ್ಮ ಜನದ ಕಲ್ಪನೆಯೇ ಬಹಳ ವಿಚಿತ್ರ, ಏನೇನೋ ಅಂದ್ಕೊಂಡಿರ್ತಾರೆ. ಬರ್ಹಿ ಪತ್ರ ಕೃತಾಪೀಡವು ವನ್ಯಪುಷ್ಪ ವತಂಸಕವು. ಯಾಕೆಂದರೆ ಅವರು ಎಷ್ಟೋ ಜನ ಈ ಸಿಟಪ್ ಕಾಮಿಡಿಯನ್ಸ್ ಇರ್ತಾರಲ್ಲ, ನಮ್ಮ ಭಾಗವತದ ಉಪನ್ಯಾಸಕಾರರು, ಅವರು ಅಲ್ಲ ಸ್ಟ್ಯಾಂಡಪ್ ಕಾಮಿಡಿ ಅಂತ ಆದ್ಮೇಲೆ ಸಿಟಪ್ ಕಾಮಿಡಿ ಅಂತ ಅವರು ಹೇಳೋ ಪದ್ಯಗಳೆಲ್ಲ ಭಾಗವತದ್ದು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಕನ್ನಡದಲ್ಲಿ ಬರೆದಿದ್ದಾರೆ ವೇದವ್ಯಾಸರು, ಯಶೋದೆ ಅಮ್ಮ ಅಂತೆಲ್ಲ ಹೇಳಿದ್ದಾರೆ ಅಂತ ಅಂದ್ಕೊಂಡವ್ರು ಇದ್ದಾರೆ. ಅಲ್ಲ, ನೀವು ಹೇಳದೇ ಇರಬಹುದು, ಅದನ್ನು ನಿಮಗೆ ಗೊತ್ತಿರ್ಬೋದು. ಆದರೆ ಜನ ಹೇಗೆ ಗ್ರಹಿಸ್ತಾರೆ, ಮೂಲ ಬೇರೆ ನಂತರದ್ದು ಬೇರೆ ಅಂತ ಹೇಳಬೇಕಲ್ವಾ? ದಾಸರದ್ದು ಯಾಕೆ ಸೇರಿಸ್ಕೋತಾರೆ ಅಂತಲೇ ಬೇರೆಯವ್ರಿಗೆ ಅರ್ಥ ಆಗಬೇಕಲ್ಲ. ಹಾಗೆಲ್ಲ ಇದೆ ಪರಿಸ್ಥಿತಿ.
ವತ್ಸಪಾಲೌ ಚ ಸಂವೃತ್ತೌ ರಾಮದಾಮೋದರೌ ತತಃ ಬರಹಪತ್ರ ಕೃತಾಪೀಡವು. ಹಾಗೆ ನಡೀತಾ ಇರುವಾಗ ನವಿಲುಗಳ ಆ ಗರಿ ಬಿದ್ದಿತ್ತು, ಅದನ್ನು ಚಂದ ಮಾಡಿ ತಲೆ ಮೇಲೆ ಇಟ್ಕೊಂಡ್ರು. ವನ್ಯ ಪುಷ್ಪಾವತಂಸಕವು, ಅದು ಕಾಡಿನ ಮೇಲಿನ ಪ್ರೀತಿಯನ್ನು ತೋರಿಸುವ ಬಗೆ ಅದು. ಈಗ ಕೃಷ್ಣ ಬಂದ ಅಂದರೆ ವಾಪಸ್ ಹೋಗು, ನಿನ್ನ ತಲೆನಲ್ಲಿ ನವಿಲ್ಗರಿ ಇಲ್ಲ ಅಂದ್ಬಿಡ್ತಾರೆ ಜನ. ಯಾವಾಗಲೂ ಹಾಕ್ಕೊಂಡಿರ್ತಾನೆ ಅಂತ ಅವ್ರಿಗೆ ತಲೆನಲ್ಲಿ. ವನ್ಯ ಪುಷ್ಪಾವತಂಸಕವು, ಕಾಡು ಹೂಗಳನ್ನು ತೆಗೆದು ಹಾಕ್ಕೊಳ್ತಾ ಇದ್ರು. ಗೋಪವೇಣು ಕೃತಾತೋದ್ಯ ಪತ್ರವಾದ್ಯ ಕೃತಸ್ವನವು, ಇದ್ದ ಬಿದಿರನ್ನು ಕತ್ತರಿಸಿಕೊಂಡು ತೂತು ಮಾಡಿ ಚಂದ ಮಾಡಿ ಊದ್ತಾ ಇದ್ರು. ಕೆಲವೊಮ್ಮೆ ಪತ್ರವಾದ್ಯ, ಎಲೆಯಲ್ಲಿ ಪೀಪಿ ಮಾಡಿಕೊಂಡು ಊದ್ತಾ ಇದ್ರು. ಪತ್ರವಾದ್ಯ, ಪತ್ರ ಅಂದರೆ ಎಲೆ. ಅಲ್ಲಿ ಏನು ಇತ್ತೋ ಅದನ್ನು. ಬರ್ಹಿ ಪತ್ರ ಕೃತಾಪೀಡೌ ಕಾಕಪಕ್ಷಧರೌ ಬಾಲೌ ಕುಮಾರಾವಿವ ಪಾವಕಿ ಹಸಂತೌ ಚ ರಮಂತೌ ಚ ಚೇರತು ಸ್ಮ ಮಹಾವನಂ. ಕಾಕಪಕ್ಷಧರವು ನೀಟಾಗಿ ಹೀಗೆ ಬಾಚ್ಕೊಳ್ತಾ ಇತ್ತು. ಅದು ಕಾಗೆಯ ರೆಕ್ಕೆ ತರಹ ಇರುತ್ತೆ. ಹೀಗೆ ಒತ್ತಿ ಹೀಗೆ ಬಾಚಿದರೆ ಕಾಗೆಯ ರೆಕ್ಕೆ ತರಹ ಇರುತ್ತೆ. ಆ ಕಾಕಪಕ್ಷವೇ ಕ್ರೋಪ್ ಅಂತ ಅನ್ಬಹುದು. ರಾಮನಿಗೂ ಹಾಗೆ ಅಲ್ಲ, ಚಿಕ್ಕ ಮಕ್ಕಳಿಗೆಲ್ಲ ಹಾಗೆ ಅಲ್ವಾ. ಚಿಕ್ಕ ಮಕ್ಕಳಿಗೆ ಎಲ್ಲರಿಗೂ ಹೀಗೆ ಒತ್ತಿ ಹೀಗೆ ಬಾಚಿದ್ರೆ ಚಿಕ್ಕ ಮಕ್ಕಳಿರುವಾಗ ಅದು ಕಾಕೆ ರೆಕ್ಕೆ ಥರನೇ ಕಾಣುತ್ತೆ. ಹೀಗೆ ಕಾಕಪಕ್ಷಧರೌ ಬಾಲೌ ಕುಮಾರಾವಿವ ಪಾವಕಿ, ಇಬ್ಬರು ಸ್ಕಂದರೋ ಎಂಬಂತೆ ಇದ್ರು. ನಗುತ್ತಾ ಆಡುತ್ತಾ ಕಾಡು ತುಂಬ ತಿರುಗ್ತಾ ಇದ್ರು. ಚೇರತು ಸ್ಮ ಮಹಾವನಂ ಕ್ವಚಿದ್ವಹಂತಾವನ್ಯೋನ್ಯಂ ಕ್ರೀಡಮಾನೌ ತಥಾ ಪರೈಃ ಗೋಪಪುತ್ರೈಃ ಸಮಂ ವತ್ಸಾನ್ ಚಾರಯಂತೌ ವಿಚೇರತು. ಕೆಲವೊಮ್ಮೆ ಪರಸ್ಪರರನ್ನು ಹೊತ್ತಿಕೊಳ್ಳುತ್ತಾ, ಕೆಲವೊಮ್ಮೆ ಆಡುತ್ತಾ ಗೋಪಾಲಕರೆಲ್ಲರ ಜೊತೆಗೆ ಕರುಗಳನ್ನು ಮೇಯಿಸ್ತಾ ಇದ್ದರು. ಕಾಲೇನ ಗಚ್ಚತಾ ತೌತು ಸಪ್ತವರ್ಷೌ ಮಹಾವ್ರಜೆ ಸರ್ವಸ್ಯ ಜಗತಪ್ಪಾಲೌ ವತ್ಸಪಾಲೌ ಬಭೂವತು. ಹೀಗೆ 7 ವರ್ಷ ಆಯಿತು. ಜಗತ್ತನ್ನೇ ಪಾಲನೆ ಮಾಡುವವರು ವತ್ಸಪಾಲನೆ ಮಾಡ್ತಾ 7 ವರ್ಷ ಆಯಿತು. ಪ್ರಾವೃಟ್ ಕಾಲಸ್ತತೋತೀವ ಮೇಘೌಘಸ್ಥಗಿತಾಂಬರಃ ಬಭೂವ ವಾರಧಾರಾಭಿಃ ಐಕ್ಯಂ ಕುರ್ವನ್ ದಿಶಾಮಿವ. ಆಮೇಲೆ ಪ್ರಾವೃಟ್ ಕಾಲ, ಮಳೆಗಾಲ ಉಂಟಾಯಿತು. ಯಾವ ರೀತಿ ಭೂಮಿ ಆಗಸಗಳನ್ನು ಒಂದು ಮಾಡ್ತಾ ಇದೆಯೋ ಎಂಬಷ್ಟು ನೀರು ಸುರಿಯಿತು. ಅಷ್ಟು ನೀರು. ಪ್ರರೂಢ ನವಪುಷ್ಪಾಢ್ಯ ಶಕ್ರಗೋಪ ಚಿತಾಮಹಿ ತಥಾ ಮಾರತಕೀವಾಸೀತ್ ಪದ್ಮರಾಗ ವಿಭೂಷಿತ. ಮಳೆಯಲ್ಲಿ ಚೆನ್ನಾಗಿ ಹುಲ್ಲು ಬೆಳೆದವು. ಶಕ್ರಗೋಪ ಚಿತಾಮಹಿ, ಅವಾಗವಾಗ ಬಿಸಿಲು ಬಿದ್ದಾಗ ಈ ಮಳೆ ನೀರು ಪ್ರತಿಫಲಿಸಿ ಕಾಮನ ಬಿಲ್ಲುಗಳು ಪದೇ ಪದೇ ಮೂಡ್ತಾ ಇದ್ದು. ತಥಾ ಮಾರತಕೀವಾಸೀತ್ ಪದ್ಮರಾಗ ವಿಭೂಷಿತ, ಅಲ್ಲಿ ಅಲ್ಲಿ ಕೆಂಪು ಹೂಗಳು ಎಲ್ಲ ಕಡೆ ಪದ್ಮರಾಗವೋ ಎಂಬಂತಹ ಶೋಭೆಯನ್ನು ತರ್ತಾ ಇದ್ದುವು. ಮಾರತಕ ಅಂದರೆ ಅದೇ ಕೆಂಪು ಮಣಿ. ಮಾರಕಥ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಮಾರತಕ ಅಂತ ಹೇಳಿ ಪ್ರಾಚೀನ ವೈಯಾಕರಣರು. ವ್ಯಾಕರಣದವರು ಏನೇನು ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಸ್ವಯಂ ಕ್ಷೀರಸ್ವಾಮಿಯೇ ಹೇಳ್ತಾನೆ. ಕೋಶಕಾರರು ಏನೇನು ತಪ್ಪು ಮಾಡಿದ್ದಾರೆ ಅಂತ ಅದು ಮುನ್ನೆಲೆಗೆ ಬಂದು ಚರ್ಚೆಗೆ ಕಾರಣ ಆಗಬೇಕಿದ್ದಿದ್ದು ನಮ್ಮ ಗುರುಗಳ ಲೇಖನದಿಂದ. ಆ ತರಹ ಅಧ್ಯಯನ ಹಾಗೆ ಮಾಡಿದ್ದು. ಆದರೆ ಈ ಮಾಧ್ವರಿಗೇನು ಅಂದರೆ ಸತ್ತು 300 ವರ್ಷ ಆದಮೇಲೆ ಮಾತ್ರ ಅವರು ಅಪರೋಕ್ಷ ಜ್ಞಾನಿಗಳಾಗೋದು. ಏನು ಮಾಡೋಣ, ಭಕ್ತಿಯಿಂದ ಓದ್ತಾರೆ. ಅವ್ರನ್ನ ಯಾರೋ ಕೇಳಿದ್ರು, ಅವರೇ ಒಮ್ಮೆ ಒಂದು ಉಪನ್ಯಾಸದಲ್ಲಿ ಹೇಳಿದ್ದಾರೆ, ಈಗ ನಿಮಗೆಲ್ಲರಿಗೂ ಕರೆ ಅನ್ನಿಸ್ತಾ ಇರುತ್ತೆ, ಏನಿದು
ಇವನು ಎಲ್ಲರನ್ನೂ ಬೈತಾನೆ, ಯಾರನ್ನೂ ಬಿಡಲ್ಲ, ಎಲ್ಲರನ್ನೂ ಬೈತಾನೆ, ಯಾಕೆ ಬೈಯೋದೆಂತಕ್ಕೆ ಅಂತ. ಆಮೇಲೆ ನಾನು ಹೋಗಿ 50 ವರ್ಷ ಆದಮೇಲೆ ಅವರಿದ್ದೇನು ಮಾಡಿದ್ದು, ಎಂತಕ್ಕೆ ಬಂದಿದ್ರ ಏನ, ಆಮೇಲೆ ಇನ್ನೂ 50 ವರ್ಷ ಮರೆಯುವ ಅಂತ ಅನ್ಸುತ್ತೆ. ಆಮೇಲೆ 50 ವರ್ಷ ಹೋದ್ಮೇಲೆ ಅವರು ಈ ತರಹದ ಕೆಲಸ ಮಾಡಿದ್ದಾರೆ ನೋಡಿ, ಎಂತೆಂತಹ ಕೊಡುಗೆ ಕೊಟ್ಟಿದ್ದೀರಿ ಅಂತ. ನಾನು ಇನ್ನು 100 ವರ್ಷ ಆದಮೇಲಿನ 50 ವರ್ಷಕ್ಕಾಗಿ ಈಗ ಬರಿತಾ ಇರೋದು. ಆಧುನಿಕ ಪ್ರಾಚೀನಾ ಭವಿಷ್ಯಂತಿ, ಪುರಾತನಾ ಭವಿಷ್ಯಂತಿ, ಪ್ರಾಚೀನಾ ಆಧುನಿಕಾ ಆಸನ್ ಭವಿಷ್ಯಂತಿ. ಋಷಿವಾಕ್ಯ ಅದು, ಅದೊಂದು ಹೊಳಹು. ಹಿಂದಿನವರು ಅಂದಿನ ಕಾಲದಲ್ಲಿ ಮುಂದಿನವರಾಗಿದ್ದರು, ಮುಂದಿನವರು ಅವರ ಮುಂದಿನ ಕಾಲದಲ್ಲಿ ಹಿಂದಿನವರಾಗುತ್ತಾರೆ, ಹಿಂದಿನವರಾಗುತ್ತಾರೆ ಕೂಡ. ಊಹು ಉನ್ಮಾರ್ಗವಾಹಿನಿ ನಿಮಜ್ಞಾಂಭಾಂಸಿ ಸರ್ವತಃ ಮನಾಂಸಿ ದುರ್ವಿನೀತಾನಾಂ ಪ್ರಾಪ್ಯ ಲಕ್ಷ್ಮೀಂ ನವಾಮಿವಾ. ಮಳೆಗಾಲ ಕಳೆದ ಮೇಲಿನ ವರ್ಣನೆ ಭಾಗವತದಲ್ಲಿ ಬರುತ್ತೆ. ಪ್ರಾವರ್ತತ ತತ ಪ್ರಾವೃಟ್ ಅಂತ ಹೇಳಿ ಶುರು ಆಗುತ್ತೆ. ಆ ತರಹದ ಋತು ಸಂಹಾರ ಇಲ್ಲಿ ಬರುತ್ತೆ. ವಿಷ್ಣು ಪುರಾಣದ ಋತುಗಳ ವರ್ಣನೆ ಬಹಳ ಸೊಗಸು, ಇದು ಕೂಡ ಸೊಗಸು. ಅದೊಂದು ಆಯಾಮ ಕವರ್ ಮಾಡಿದ್ರೆ ಇದೊಂದು ಆಯಾಮ ಕವರ್ ಮಾಡುತ್ತೆ. ನಿಮ್ನಗಾಂಭಾಂಸಿ, ನಿಮ್ನಗಾದರೆ ನದಿ, ನದಿಗಳ ನೀರು ಯಾವ ರೀತಿ ಹರಿತು ಅಂದರೆ ತುಂಬಿ 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 ದಾರಿಯನ್ನೆಲ್ಲ ಅಡ್ಡಗಟ್ಟಿದವು, ದಾರಿಯನ್ನು ಮುಳುಗಿಸಿದವು. ಹೇಗೆ? ಮನಾಂಸಿ ದುರ್ವಿನೀತಾನಾಂ ಪ್ರಾಪ್ಯ ಲಕ್ಷ್ಮೀಂ ನವಾಮಿವ. ಅದೇ ತಾನೇ ಸಂಪತ್ತು ಬಂದ ದುಷ್ಟರ ಮನಸ್ಸು ದಾರಿ ಮೀರಿ ಹೇಗೆ ಸಾಗತ್ತೋ ಆ ರೀತಿ ಚೆನ್ನಾಗಿ ಸುರಿದ ಮಳೆಯ ನೀರು ನೀತಿಯ ದಾರಿಯನ್ನು ಮೀರಿ ಸಾಗುತ್ತೋ ಹಾಗೆ. ಅದು ಕೆಲವೊಮ್ಮೆ ಹೇಳುವಾಗ ತಪ್ಪಾಗ್ತದೆ, ಅದನ್ನು ಹಾಗೆ ಮೌನವಾಗಿದ್ದು ಅನುಭವಿಸಬೇಕು ಅಂತ ಅನ್ಸುತ್ತೆ. ಊಹುಹು ಉನ್ಮಾರ್ಗವಾಹಿನಿ ನಿಮ್ನಗಾಂಭಾಂಸಿ ಸರ್ವತಃ ಮನಾಂಸಿ ದುರ್ವಿನೀತಾನಾಂ ಪ್ರಾಪ್ಯ ಲಕ್ಷ್ಮೀಂ ನವಾಮಿವ. ನರೇಜೆ ಅಂತರಿತಶ್ಚಂದ್ರೋ ನಿರ್ಮಲೋ ಮಲಿನೈರ್ಘನೈಃ ಸದ್ವಾದಿವಾದೋ ಮೂರ್ಖಾಣಾಂ ಪ್ರಗಲ್ಭಾಭಿರಿವೋಕ್ತಿಭಿಃ. ಚಂದ್ರ, ನಿರ್ಮಲನಾದ ಚಂದ್ರ, ಮಲಿನೈಹಿ ಘನೈಹಿ, ಮೋಡಗಳ ಮರೆಯಲ್ಲಿ ಕಾಣದಾದ ಮೂರ್ಖರ ಕೋಪಾಟೋಪಗಳಲ್ಲಿ ಅಡಗಿರುವ ಸಜ್ಜನನಾದ ವಾದಿಯ ವಾದದ ಹಾಗೆ. ಆಯ್ತಲ್ಲ ಕಾಣಿರು ಪರ್ಯಾಯದಲ್ಲಿ ಹಾಗೆ. ಅದೇ ಹೇಳಿದ್ರು, ಯಾಕಂದ್ರೆ ಋತುಕಾಲ ಇಲ್ಲದಾಗ ಮಳೆ ಬರ್ತಾ ಇದೆ. ಇಲ್ಲ ಅಂದ್ರೆ ಮೊದಲು ಅಲ್ಲಿ ಹೇಳಿದ್ದು ಮಳೆಗಾಲ ಇನ್ನು ಬಂದಿರಲಿಲ್ಲ, ಆದರೆ ದೇವರು ಬರ್ತಾ ಇದ್ದಾಗ ದೇವರಿಗೆ ಸಂಕಲ್ಪ ಮೂಡಿತು, ಇಲ್ಲ ಗೋವುಗಳಿಗೆ ಏನು ತೊಂದರೆ ಆಗಬಾರ್ದು ಅಂತ. ಸರಿ ಹೋಯಿತು. ಆಮೇಲೆ ಮಳೆಗಾಲವೇ ಶುರು ಆಯಿತು. ಮತ್ತೆ ನೀವು ಹೇಳಿದ್ದು ಕರೆಕ್ಟ್, ಯಾಕೆಂದರೆ ನೀವು ಹೇಳಿದ್ದು ಕಾಲಕ್ಕೆ ಚೇಂಜ್ ಆಗ್ತಾ ಬರುತ್ತೆ. ಇವಾಗ ನೋಡಿ, ಮಳೆಗಾಲ ಚೇಂಜ್ ಆಗ್ತಾ ಬರ್ತಾ ಇದೆ, ಬೇಸಿಗೆ ಕಾಲ ಬೇಗ ಶುರು ಆಗ್ತಾ ಇದೆ, ಮಳೆಗಾಲ ಇನ್ನು ಮುಂದೆ ಹೋಗ್ತಾ ಇದೆ. ಅದು ವರಾಹಮಿಹಿರನ ಬೃಹತ್ ಸಂಹಿತಾದಲ್ಲಿ ಕೂಡ ಅದು ಸಿದ್ಧ. ವರಾಹಮಿಹಿರ ಬೃಹತ್ ಸಂಹಿತ ಅಂತ ಒಂದು
ಪ್ರಾಕೃತಿಕ ಜ್ಞಾನ, ಇಕಾಲಜಿಯ ಬಗ್ಗೆನೇ ಬರೆದಿದ್ದಾನೆ. ಅದರಲ್ಲಿ ಇದಿದೆ. ವಸಂತ ಮಾಸದ ಸಂಜ್ಞೆ ಚೇಂಜ್ ಆಗುವುದನ್ನು ಬರೀತಾನೆ. ನಾವು ಈ ಕಾಲದಿಂದ ಈ ಕಾಲ ಅಂತ ಇಟ್ಕೊಂಡಿರ್ತೀವಲ್ಲ, ಆ ಕಾಲ ಇರುತ್ತೆ, ಆ ಕಾಲದ ಪರಿಣಾಮ ಮುಂದೆಯೋ ಹಿಂದೆಯೋ ಹೋಗ್ತಾ ಇರುತ್ತೆ. ಆವಾಗ ಒಬ್ಬ ಇನ್ಯಾರೋ ಬರಬೇಕಾಗತ್ತೆ, ಅವನು ಬಂದು ಗಣಿತವನ್ನು ಹೀಗೆ ಅಂತ ಚೇಂಜ್ ಮಾಡ್ತಾನೆ. ಹಾಗೆ ನರೇಜೆ ಅಂತರಿತಶ್ಚಂದ್ರೋ ನಿರ್ಮಲೋ ಮಲಿನೈರ್ಘನೈ ಸದ್ವಾದಿವಾದೋ ಮೂರ್ಖಾಣಾಂ ಪ್ರಗಲ್ಭಾಭಿರಿವೋಕ್ತಿಭಿ. ಕಪ್ಪು ತುಂಬಿದ ಮೋಡಗಳ ಎಡೆಯಲ್ಲಿ ತುಂಬ ನಿರ್ಮಲನಾದ ಚಂದ್ರ ಕಾಣಿಸ್ತಾ ಇರಲಿಲ್ಲ. ಹೇಗೆ ಸಜ್ಜನವಾದಿಯ ವಾದ, ನಿರ್ದುಷ್ಟವಾದ ತರ್ಕದ ವಾದ, ಮೂರ್ಖರ ರಭಸದ ಆಟೋಪಗಳಿಂದ ಹೇಗೆ ಹಾಗೆ. ನಿರ್ಗುಣೇನಾಪಿ ಚಾಪೇನ ಶಕ್ರಸ್ಯ ಗಗನೆ ಪದಂ ಅವಾಪ್ಯತಾ ವಿವೇಕಸ್ಯ ನೃಪಸ್ಯೇವ ಪರಿಗ್ರಹೇ. ಆಕಾಶದಲ್ಲಿ ಕಂಡದ್ದು ಏನು? ಕಾಮನ ಬಿಲ್ಲು. ಕಾಮನ ಬಿಲ್ಲಿನಲ್ಲಿ ಕಾಮನ ಬಿಲ್ಲು ಅಂತ ಬಾಗಿದೆ ಅಂತ ವಕ್ರೀಭವನ, ವಿಬ್ಗಯಾರಲ್ವ, ವಕ್ರೀಭವ, ಬೆಳಕಿನ ವಕ್ರೀಭವನ ಅಲ್ಲಿ ಕಾಣುತ್ತೆ. ಕಾಮನ ಬಿಲ್ಲು ಅಂತೀವಿ. ದಾರ ಇದೆಯಾ ಅದಕ್ಕೆ? ದಾರಕ್ಕೆ ಇನ್ನೊಂದು ಹೆಸರು ಗುಣ ಅಂತ. ನಿರ್ಗುಣವಾದರೂ ಅಂದರೆ ದಾರವಿಲ್ಲದಿದ್ದರೂ, ಹಾಗೆ ನಿರ್ಗುಣ ಅಂತಲೇ ಇಟ್ಕೊಳ್ಳಿ, ನಿರ್ಗುಣವಾದರೂ ಕಾಮನ ಬಿಲ್ಲು ಆಕಾಶದಲ್ಲಿ ತುಂಬಿ ಕಾಣಿಸ್ತಾ ಇದೆ. ಹೇಗೆ? ವಿವೇಕವಿಲ್ಲದ ರಾಜನ ಆಸ್ಥಾನದಲ್ಲಿ ಗುಣವಿಲ್ಲದವರು ಮೆರೆಯುವ ಹಾಗೆ. ನಿರ್ಗುಣೇನಾಪಿ ಚಾಪೇನ ಶಕ್ರಸ್ಯ ಗಗನೆ ಪದಂ ಅವಾಪ್ಯತಾ ವಿವೇಕಸ್ಯ ನೃಪಸ್ಯೇವ ಪರಿಗ್ರಹೇ. ಕಾಳಿದಾಸನದ್ದು ಅಂತ ಹೇಳಲಾದ ಒಂದು ತಮಾಚೆ ಇದೆ. ಓ ಕತ್ತೆಗಳೇ, ಯಾಕಪ್ಪ ಕಷ್ಟಪಡ್ತಾ ಇದ್ದೀರಾ? ಹೋಗ್ರಿ ರಾಜನ ಆಸ್ಥಾನಕ್ಕೆ, ಸುಖವಾದ ಊಟ ತಿನ್ನಿ, ಹುಲ್ಲನ್ನು. ನಾವು ಕತ್ತೆಗಳು, ನೀನು ಹೋಗು ಅಂತ ಹೇಳ್ತಾ ಇರೋದು ಅಶ್ವಶಾಲೆಗೆ. ಹೌದು ಕತ್ತೆಗಳೇ, ಅಶ್ವಶಾಲೆಗೆ ಹೋಗಿ ಒಳ್ಳೆ ಹುಲ್ಲು ಸಿಗತ್ತೆ. ಗೊತ್ತಾಗಲ್ವಾ? ರಾಜನ ಅಧಿಕಾರಿಗಳಿಗೆ ಏನು ಗೊತ್ತಾಗತ್ತೆ? 4 ಕಾಲಿರೋದೆಲ್ಲ ಕುದುರೆ ಅಂತ ಅನ್ಕೋತಾರೆ. ಹೋಗಿ ಅಲ್ಲಿಗೆ. ನಿರ್ಗುಣೇನಾಪಿ ಚಾಪೇನ ಶಕ್ರಸ್ಯ ಗಗನೆ ಪದಂ ಅವಾಪ್ಯತ ಅವಿವೇಕಸ್ಯ ನೃಪಸ್ಯೇವ ಪರಿಗ್ರಹೇ. ಮೇಘಪೃಷ್ಠೆ ಬಲಾಕಾನಾಂ ರರಾಜ ವಿಮಲಾತತಿ ದುರ್ವೃತ್ತೆ ವೃತ್ತಚೇಷ್ಟೇವಾ ಕುಲೀನಸ್ಯಾತಿ ಶೋಭನಾ. ಮೇಘಪೃಷ್ಠೆ, ಮೋಡ ಇಡೀ ಕಪ್ಪಾಗಿದೆ, ಆಗಸ ಬಿಳಿಯಾಗಿಲ್ಲ, ಕಪ್ಪಿದೆ. ಕಪ್ಪಾದ ಆಗಸದಲ್ಲಿ ಕಾಣ್ತಾ ಇರುವುದು ಬೆಳ್ಳಕ್ಕೆ ಸಾಲು ಮಾತ್ರ. ಮೇಘಪೃಷ್ಠೆ ಬಲಾಕಾನಾಂ ರರಾಜ ವಿಮಲಾಗತಿ. ಬಲಾಕ ಅಂದರೆ ಬೆಳ್ಳಕ್ಕಿ. ಬೆಳ್ಳಕ್ಕಿ ಸಾಲು ಮಾತ್ರ ನಿರ್ಮಲವಾಗಿ ಬಿಳಿಯಾಗಿ ಕಾಣಿಸ್ತಾ ಇದೆ. ಕಪ್ಪು ಮೋಡಗಳ ಹಿನ್ನೆಲೆಯಲ್ಲಿ ಬಿಳಿಯಾಗಿರೋದು ಕೊಕ್ಕರೆಗಳ ಸಾಲು ಅಥವಾ ಬೆಳ್ಳಕ್ಕಿಗಳ ಸಾಲು. ಹೇಗೆ ಕೆಟ್ಟ ದೇಶದಲ್ಲಿ ಇರುವ ಒಳ್ಳೆಯವರ ನಡೆಯ ಹಾಗೆ. ಅನುವಾದ ಹಂಗಂಗೆ ಈಗ ಬಲಾಕ ಬಲಾಕ ಪಕ್ಷಿಗಳು ಅಂದ್ರೆ ಅನುವಾದ ಅನುವಾದ ಇದಾದ್ರೂ ಪರವಾಗಿಲ್ಲ. ಇನ್ನೊಂದು ಡಿಕ್ಷನರಿ ನೋಡ್ಬೇಕು, ಬಲಾಕ ಅಂದ್ರೆ ಏನಂತ ಹೇಳಬಾರದು. ನಭಬಂಧಾಂಬರೆ ಸ್ಥೈರ್ಯಂ ವಿದ್ಯುದತ್ಯಂತ ಚಂಚಲ ಮೈತ್ರೀವ ಪ್ರವರೇ ಪುಂಸಿ ದುರ್ಜನೇನ ಪ್ರಯೋಜಿತ.
ನಭಬಂಧಾಂಬರೇ ಸ್ಥೈರ್ಯಂ ವಿದ್ಯುತ್ ಅತ್ಯಂತ ಚಂಚಲ. ಮೋಡದ ಹಿನ್ನೆಲೆಯಲ್ಲಿ ಆಕಾಶದಲ್ಲಿ ಮಿಂಚು ಕ್ಷಣಕಾಲ ಮಾತ್ರ ಇತ್ತು, ಮತ್ತೆ ಅದು ಇರಲಿಲ್ಲ. ಹೇಗೆ ಗುಣವಂತನಾದ ಸಜ್ಜನರಲ್ಲಿ ದುರ್ಜನರ ಮೈತ್ರಿಯ ಹಾಗೆ ಕ್ಷಣಿಕವಾಗಿತ್ತು. ಮಾರ್ಗ ಬಭೂವುರಸ್ಪಷ್ಟಾ ತೃಣಷಷ್ಪಚಯಾವೃತಾ ಅರ್ಥಾಂತರಮನುಪ್ರಾಪ್ತಾ ಪ್ರಜಡಾನಾಮಿವೋಕ್ತಯಃ. ಆಮೇಲೆ ಅವಾಗೆಲ್ಲ ಟಾರ್ ಇರಲಿಲ್ವಲ್ಲ, ನಡ್ಕೊಂಡು ಹೋಗಬೇಕು. ಒಂದು ಕಡೆ ನಡ್ಕೊಂಡು ಹೋಗಿರ್ತಿದ್ರು. ಚಳಿಗಾಲ ಬೇಸಿಗೆ ಕಾಲದಲ್ಲಿ ಆ ದಾರಿಯಲ್ಲಿ ಮನುಷ್ಯರು ಓಡಾಡಿ ಅಲ್ಲಿ ಹುಲ್ಲೆಲ್ಲ ಬೆಳೀತಾ ಇರಲಿಲ್ಲ. ಮಳೆಗಾಲ ಬಂದ ಕೂಡಲೇ ಅಲ್ಲಿ ಎಲ್ಲ ಹುಲ್ಲು ಬೆಳೆದು ಅದು ದಾರಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ದಾರಿಯೆಲ್ಲ ಮುಚ್ಚೋಗಿರ್ತಿತ್ತು. ಹೇಗೆ ಪ್ರಜಡಾನ ವಿವೋಕ್ತಯ, ಮೂರ್ಖರ ಮಾತಿನ ಹಾಗೆ. ಏನು ನಿಜವಾದ ಅರ್ಥ ಇದೆ ಅದನ್ನು ಬಳಸದೆ ಬೇರೆ ಅರ್ಥದಲ್ಲಿ ಬಳಸಿ ಬೇರೆಯೇ ಅರ್ಥ ಕೊಡೋ ಹಾಗೆ ಮಾಡಿಬಿಡ್ತಾರೆ. ವಿಕೃತವಾಗಿ ಬಳಸಿ. ಉಚಿತ ಅನ್ನೋದು, ಫ್ರೀ ಅನ್ನೋದು ಎಲ್ಲಿಂದ ಬಂತ ಅರ್ಥ? ಉಚಿತ ಅಂದರೆ ಯೋಗ್ಯ ಅಂತ. ಆದರೆ ಇವಾಗ ಟೋಟಲಿ ಡಿಫ್ರೆಂಟು. ನಮ್ಮ ಮಾತಿನ ಅರ್ಥವನ್ನು ಇವಾಗ ಪುರಂದರದಾಸರು ಬಂದು ಕೇಳಿಸ್ಕೊಂಡ್ರೆ ಅವ್ರಿಗೇನು ಅರ್ಥ ಆಗಲಿಕ್ಕಿಲ್ಲ. ಈಗ ಪುರಂದರದಾಸರು ಅದೇ ಪುರಂದರದಾಸರಾಗಿ ಅದೇ ಕಾಲದವರಾಗಿ ಈಗ ಬಂತು ಅಂದರೆ ನಮ್ಮ ಕನ್ನಡ ಕೇಳಿದ್ರೆ ಗಾಬರಿಯಾದವರು. ಯಾಕೆಂದರೆ ಮಾತಿನ ಅಷ್ಟು ವ್ಯತ್ಯಾಸ. ಅವ್ರಿಗೆ ಬೇಡ, ನಾನು ಅದೇ ಹೇಳ್ತಾ ಇದ್ದೆ, ಸತ್ಯಧ್ಯಾನರೋ ವಿಬುಧ ಪ್ರಿಯರೋ ಬಂತು ಅಂದರೆ ಸ್ವಾಮಿ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದರೆ ಅವ್ರ ರಿಯಾಕ್ಷನ್ ಹೆಂಗಿರೋದು? ಅಷ್ಟು ಅರ್ಥಾಂತರ ಆಗೋಗಿರುತ್ತೆ. ಇದು ನಾನು ಹೇಳ್ತಾ ಇರೋದು ಎರಡು ಭಾಷೆ ಮಿಶ್ರಣ ಆದರೆ ಅಲ್ಲ, ಅದೇ ಭಾಷೆಯಲ್ಲೇ ಆ ತರಹ ಆಗೋಗಿರುತ್ತೆ. ಅವ್ರಿಗದು ಅರ್ಥವೇ ಆಗ್ತಾ ಇರಲ್ಲ ಆ ತರಹ. ಅಂದರೆ ಪ್ರಜಡಾನಾಂ, ಅತ್ಯಂತ ದಡ್ಡರು, ಬಲಾತ್ಕಾರವಾಗಿ ನಿಜವಾದ ಅರ್ಥದಿಂದ ಶಬ್ದವನ್ನು ಹೊರಗಡೆ ಎಳೆದು ಬೇರೆ ಕಡೆ ತಿರುಗಿಸಿ ಬಿಡ್ತಾರಲ್ಲ, ಆ ರೀತಿ ದಾರಿಗಳ ಅವಸ್ಥೆ ಆಗೋಗಿತ್ತು. ದಾರಿ ಇಲ್ಲ ಅಲ್ಲಿ. ಉನ್ಮತ್ತ ಶಿಖತಾರಂಗ್ಯೆ ತಸ್ಮಿನ್ ಕಾಲೇ ಮಹಾವನೆ ಕೃಷ್ಣರಾಮೌ ಮುದಾಯುಕ್ತೌ ಗೋಪಾಲಶ್ಚೇರತು ಸಹ. ಈ ರೀತಿಯಾಗಿ ಮಳೆ ಬೀಳ್ತಾ ಇರುವಾಗ ಜಿಂಕೆಗಳು, ನವಿಲುಗಳು ಆನಂದದಿಂದ ಕುಣಿಯುತ್ತಿರಲು ಕೃಷ್ಣರಾಮರು ಪರ್ವತವನ್ನೇರಿ ಸಂತೋಷಪಟ್ರಂತೆ. ಕ್ವಚಿದ್ ಗೋಭಿತ್ ಸಮಂ ರಮ್ಯಂ ಗೇಯತಾನ ರತಾವುಭೌ ಚೇರತು ಕ್ವಚಿದತ್ಯರ್ಥಂ ಶೀತವೃಕ್ಷತಲಾಶ್ರಿತವು. ಕೆಲವೊಮ್ಮೆ ಗೋವುಗಳ ಜೊತೆಗೆ ಹಾಡ್ತಾ ನರ್ತನ ಮಾಡ್ತಾ ಇದ್ದರು, ಕೆಲವೊಮ್ಮೆ ತಣ್ಣಗಿನ ಮರದ ಕೆಳಗಡೆ ಇರ್ತಿದ್ರು. ಕ್ವಚಿತ್ ಕದಂಬ ಸ್ರಕ್ಷಿತ್ರೌ ಮಯೂರ ಸ್ರಗ್ವಿರಾಜಿತೌ ವಿಲಿಪ್ತೌ ಕ್ವಚಿದಾತಾತಾಂ ವಿವಿಧೈರ್ಗಿರಿಧಾತುಭಿ. ಕೆಲವೊಮ್ಮೆ ತಾಳೆ ಮರದ ಹತ್ತಿರ ಹೋಗ್ತಾ ಇರ್ತಿದ್ರು, ಕೆಲವೊಮ್ಮೆ ಬೇರೆ ಬೇರೆ ಮರಗಳ ಹೂವನ್ನು ಪೋಣಿಸಿಕೊಳ್ತಾ ಇದ್ದರು, ಕೆಲವೊಮ್ಮೆ ನವಿಲುಗರಿಗಳ ಮಾಲೆಯನ್ನೇ ಹಾಕಿಕೊಳ್ತಾ ಇದ್ದರು, ಕೆಲವೊಮ್ಮೆ ಈ ಬೆಟ್ಟದ ಕೆಮಿಕಲ್ಸ್, ಗೈರಿಕ ಧಾತು ಅಂತ ಏನಿದೆ ಅದನ್ನೆಲ್ಲ ಮೈಗೆ ಹಚ್ಕೊಳ್ತಾ ಇದ್ದರು. ಪರ್ಣಶಯ್ಯಾಸು ಸಂಸುಪ್ತವು ಕ್ವಚಿನ್ ನಿದ್ರಾಂತರೈಷಿಣೌ ಕ್ವಚಿತ್ ಗರ್ಜತಿ ಜೀಮೂತೆ ಹಾಹಾಕಾರ ರವಾಕುಲವು. ಕೆಲವೊಮ್ಮೆ ಮಿದುವಾದ ಹುಲ್ಲಿನ ಹಾಸಿಗೆಯ ಮೇಲೆ ಮಲ್ಕೊಂಡು ಬಿಡ್ತಾ ಇದ್ದರು, ಕೆಲವೊಮ್ಮೆ ಮೋಡಗಳು ಗುಡುಗಿದಾಗ ಭಯವನ್ನು ನಟಿಸ್ತಾ ಇದ್ದರು. ಗಾಯತಾ ಮನ್ಯಗೋಪಾನಾಂ ಪ್ರಶಂಸಾ ಪರಮೌ ಕ್ವಚಿತ್ ಮಯೂರ ಕೇಕಾನುಗತೌ ಗೋಪವೇಣು ಪ್ರವಾದಕವು. ಆಮೇಲೆ ಬೇರೆಯವರು ಹಾಡುವಾಗ ಭಲೆ ಭಲೆ ಚೆನ್ನಾಗಿ ಹಾಡಿದ್ರಿ ಅಂತ ಇದ್ರಂತೆ.
ಕೆಲವೊಮ್ಮೆ ಬೇರೆ ಬೇರೆ ಹಕ್ಕಿಗಳ ಕೂಗನ್ನು ಅನುಕರಣೆ ಮಾಡ್ತಾ ಇದ್ದರು. ಇತಿ ನಾನಾ ವಿಧೈರ್ಭಾವೈ ಉತ್ತಮ ಪ್ರೀತಿ ಸಂಯುತೌ ಕ್ರೀಡಂತೌ ತೌ ವನೇ ತಸ್ಮಿನ್ ಚೇರತುಸ್ತುಷ್ಟಮಾನಸೌ. ಈ ರೀತಿ ಥರಥರದ ನಡೆಗಳಿಂದ ಆಡುತ್ತಾ, ಥರಥರದ ರೀತಿಯಿಂದ ಆಡುತ್ತಾ ಸುಖವಾಗಿ ತಿರುಗಾಡಿದರು ಕಾಡಿನಲ್ಲಿ. ವಿಕಾಲೇತ ತಮಂ ಗೋಭಿಃ ಗೋಪವೃಂದ ತಮನ್ವಿತೌ ವಿಹೃತ್ಯಾಥ ಯಥಾಯೋಗಂ ವ್ರಜಮೇತ್ಯ ಮಹಾಬಲೌ. ಗೋಪೈಃ ಸಮಾನೈಃ ಸಹಿತೌ ಕ್ರೀಡಂತೌ ಅಮರಾವಿವ ಏವಂ ತಾವೂಚತುಸ್ತತ್ರ ರಾಮಕೃಷ್ಣೌ ಮಹಾದ್ಯುತಿ. ಹೀಗೆ ಸಮಾನರಾದ ಗೋಪರಿಂದ ಕೂಡಿಕೊಂಡು ಸುಖವಾಗಿ ರಾಮಕೃಷ್ಣರು ವ್ರಜದಲ್ಲಿ ವಾಸ ಮಾಡಿದರು ಅನ್ನುವಲ್ಲಿಗೆ 5ನೆಯ ಅಂಶದಲ್ಲಿ 6ನೆಯ ಅಧ್ಯಾಯ. ಏಕದಾತು ವಿನಾ ರಾಮಂ ಕೃಷ್ಣೋ ವೃಂದಾವನಂ ಯಯೌ ವಿಚಚಾರ ವೃತೋ ಗೋಪೈಃ ವನ್ಯಪುಷ್ಪಸ್ತ್ರಗುಜ್ವಲ. ಒಮ್ಮೆ ರಾಮನಿರದೆ ಕೃಷ್ಣ ವೃಂದಾವನಕ್ಕೆ ತೆರಳಿದ. ವನ್ಯಪುಷ್ಪಸ್ತ್ರಗುಜ್ವಲ, ಕಾಡಿನ ಹೂಗಳ ಮಾಲೆ ತೊಟ್ಟು ಗೋಪಾಲಕರಿಂದ ಕೂಡಿ ಆಡಿದ. ಸದಗಾಮಾಥ ಕಾಲಿಂದೀಂ ಲೋಲಕಲ್ಲೋಲಶಾಲಿನೀಂ ತೀರ ಸಂಲಗ್ನ ಫೇನೋಗೈಃ ಹಸಂತೀಮಿವ ಸರ್ವಚಃ. ಒಮ್ಮೆ ಅವನು ಕಾಳಿಂದಿ ಅಂತ ಮಡು, ಅದು ಬ್ಯಾಕ್ ವಾಟರ್. ಕಾಳಿಂದಿ ನದಿಯ ನೀರು ಸಮುದ್ರಕ್ಕೆ ಹೋಗದೆ ಒಂದು ಕಡೆ ಬಂದು ಶೇಖರಣೆ ಆಗ್ತಾ ಇತ್ತು. ಆಮೇಲೆ ಅದರ ವ್ಯವಸ್ಥೆ ಬೇರೆ ಆಯಿತು ಅಂತ ಹೇಳ್ತಾರೆ. ಆ ಹಿನ್ನೀರು ಏನಿದೆ ಅದು ಒಂದು ಕಡೆ ಏನಾಯಿತು, ನೀರೆಲ್ಲ ತುಂಬಿಕೊಂಡಿತ್ತು. ಆದರೆ ನೊರೆಗಳಿದ್ವು. ಆ ನೊರೆಗಳಿಂದ ನಗುತ್ತಾ ಇದ್ದಾಳೋ ಎಂಬಂತೆ ದೂರದಿಂದ ಕಾಣಿಸ್ತಾ ಇತ್ತು. ಆದರೆ ಪರಿಸ್ಥಿತಿ ಹಾಗಿರಲಿಲ್ಲ. ನೊರೆ ಬಂದಾಗೆಲ್ಲ ನೀರು ಶುದ್ಧವಾಗಿದೆ ಅಂತ ಅರ್ಥವೇ? ತಸ್ಯಾಂ ಚಾತಿ ಮಹಾಭೀಮಂ ವಿಷಾಗ್ನಿಚಿತವಾರಿಕಂ ಹೃದಂ ಕಾಲಿಯನಾಗಸ್ಯ ದದರ್ಶಾತಿ ವಿಭೀಷಣಂ. ತಸ್ಯಾಂಚ ಅತಿ ಮಹಾಭೀಮಂ, ಅಲ್ಲಿ ಬೆಂಕಿ ಬರ್ತಾ ಇದೆ. ಮೊನ್ನೆ ಬೆಳ್ಳಂದೂರಿನ ಕೆರೆ ಎಲ್ಲಿ ಬಂದ ಹಾಗೆ ಬೆಂಕಿ, ಎಲ್ಲ ವಿಷ ಕುದಿತಾ ಇದೆ ನೀರು. ಯಾಕೆಂದರೆ ಕಾಳಿಯನಾಗ ಅಲ್ಲಿದ್ದಾನೆ, ಆ ಕೆರೆಯನ್ನು ತನ್ನದಾಗಿ ಮಾಡಿಕೊಂಡಿದ್ದಾನೆ. ಅಂತಹ ಕಾಳಿಂದಿ ನದಿಯ ಹಿನ್ನೀರು, ಅದರ ಒಂದು ಮಡು ಅಂತ ಕರೀತಾರೆ ಹಿನ್ನೀರನ್ನು, ಕನ್ನಡದಲ್ಲಿ ಮಡು ಅಂತ. ಈಗ ಯಾರು ಪ್ರಯೋಗ ಮಾಡಲ್ಲ ಅದನ್ನು. ಆ ಮಡು ಏನಿದೆ ಅದನ್ನು ಕೃಷ್ಣ ನೋಡಿದ. ವಿಷಾಗ್ನಿನ ಪ್ರಸರತ ದಗ್ಧತೀರಮಹೀರೋಹಂ ವಾತಾಹಾತಾಂಬು ವಿಕ್ಷೇಪ ಪಾರ್ಶ್ವದಗ್ಧ ಸ್ಪರ್ಶದಗ್ಧ ವಿಹಂಗಮಂ. ವಿಷಾಗ್ನಿ ಎಲ್ಲ ಕಡೆ ಹರಡ್ತಾ ಇದೆ. ಮೇಲ್ಗಡೆ ಯಾವುದಾದ್ರೂ ಹಕ್ಕಿ ಹೋಗ್ತಾ ಇದ್ದರೆ ಆ ವಿಷದ ಬೇಗ ತಾಗಿ ತಪ್ಪಕಂದು ಬಿದ್ದೋಗ್ತಾ ಇತ್ತಂತೆ. ಈಗಲೂ ಕೂಡ ಆ ಥರದ ಬಿಸಿಲಿರುವ ಪ್ರದೇಶಗಳಿದೆ. ಆ ರೀತಿ ಆಗಿತ್ತು. ಇಷ್ಟು ನಾವಿವತ್ತು ನೋಡಬಹುದಾದದ್ದು. ಮತ್ತೆ ವಿಷ್ಣು ತತ್ವ ನಿರ್ಣಯ ಮತ್ತೆ ಶುರು ಆಗುತ್ತೆ. ಕೃಷ್ಣಾರ್ಪಣಮಸ್ತು. ಒಂದು 50-55ಕ್ಕೆ ಶುರು ಆಗುತ್ತೆ. ಅದೇ 12 ಒಳಗಡೆ ಕೃಷ್ಣ ವಾಸು.